ಓಂ ಶಾಂತಿ 20/6/2024 ಭೋಗ ಸಂದೇಶ ಪಾಂಡವೋಪನ. ಸಂದೇಶಿಯವರು ತಿಳಿಸ್ತಾ ಇದ್ದಾರೆ, ಹೇಗೆ ನಾನು ಗುರುವಾರ ಸದ್ಗುರುವಾರ ದಿನ ವತನಕ್ಕೆ ಹೋಗುತ್ತಿದ್ದೇನೆ, ಹಾಗೆ ಈ ದಿನವೂ ಸಹ ನಿಮ್ಮ ಎಲ್ಲರ ಪ್ರೀತಿಯನ್ನು ತೆಗೆದುಕೊಂಡು ನಾನು ವತನಕ್ಕೆ ಹೋದೆನು. ವತನದಲ್ಲಿ ತುಂಬ ಒಂದು ಒಳ್ಳೆಯ ದೃಶ್ಯ ಕಾಣುತ್ತಿತ್ತು. ಬಾಬಾರವರು ನನ್ನ ಸಮ್ಮುಖದಲ್ಲಿ ನಿಂತಿದ್ದರು ಮತ್ತು ಬಾಬಾರವರ ಸಮ್ಮುಖದಲ್ಲಿ ಒಂದು ದೊಡ್ಡದಾದ ಸ್ಕ್ರೀನ್ ಇತ್ತು. ಆ ಸ್ಕ್ರೀನಲ್ಲಿ ಭಿನ್ನ ಭಿನ್ನ ಪ್ರಕಾರದ ಡಿಸೈನ್ಸ್ಗಳು ಕಾಣುತ್ತಿದ್ದವು. ಬಾಬಾರವರು ಸಹ ಆ ಡಿಸೈನ್ಸ್ಗಳನ್ನು ತುಂಬ ಧ್ಯಾನದಿಂದ ತುಂಬ ಗಮನ ಕೊಟ್ಟು ಪ್ರತಿಯೊಂದನ್ನು ನೋಡುತ್ತಿದ್ದರು. ನಾನು ಬಾಬಾರವರು ಸ್ಕ್ರೀನನ್ನು ನೋಡುತ್ತಿರೋದನ್ನು ನಾನು ತುಂಬ ಹತ್ತಿರದಿಂದ ಗಮನ ಕೊಟ್ಟು ಬಾಬಾರವರನ್ನು ನೋಡುತ್ತಿದ್ದೆ. ನಂತರ ಬಾಬಾರವರು ನನ್ನನ್ನು ನೋಡಿದರು. ಸಂದೇಶಿಯವರನ್ನು ಬಾಬಾರವರು ನೋಡಿದ ಕೂಡಲೇ ಸಂದೇಶಿಯವರನ್ನು ಬಾ ಮಗು ಎಂದು ಹೇಳಿದರು. ಮತ್ತೆ ಬಾಬಾ ಆ ಸ್ಕ್ರೀನನ್ನು ನೋಡೋಕ್ಕೆ ಶುರು ಮಾಡಿದರು. ನಂತರ ಸಂದೇಶಿಯವರು ಬಾಬಾರವ್ರಿಗೆ ಈ ಸ್ಕ್ರೀನ್ನಲ್ಲಿ ಏನಿದೆ ಬಾಬಾ ಎಂದು ಕೇಳಿದರು. ಬಾಬಾರವರು ಹೇಳಿದರು, ಮಕ್ಕಳು ಸಂಪನ್ನ ಆಗಲಿಕ್ಕೋಸ್ಕರ ಎಷ್ಟು ಸ್ಪೀಡಲ್ಲಿ ಹೋಗುತ್ತಿದ್ದಾರೆ ಎಂಬುದು ಈ ಸ್ಕ್ರೀನಲ್ಲಿ ಕಾಣುತ್ತಿದೆ ಎಂದು ಹೇಳಿದರು. ಆ ಸಂಪನ್ನ ಆಗಲಿಕ್ಕೋಸ್ಕರ ಆ ಸ್ಪೀಡ್ ಮತ್ತು ಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಪ್ರತಿಯೊಂದು ಮಗುವಿದು ಎಂದು ಬಾಬಾರವರು ಆ ಸ್ಕ್ರೀನಲ್ಲಿ ನೋಡುತ್ತಿದ್ದರು. ಬಾಬಾ ಸ್ವಲ್ಪ ಹೊತ್ತು ನಗುತ್ತಿದ್ದರು ಮತ್ತು ಸ್ವಲ್ಪ ಹೊತ್ತು ಗಂಭೀರವಾಗಿ ಇರುತ್ತಿದ್ದರು. ಸ್ವಲ್ಪ ಹೊತ್ತು ಆದ ಮೇಲೆ ಬಾಬಾ ಹೇಳಿದರು, ಪ್ರತಿಯೊಂದು ಮಗು ಸಹ ತುಂಬ ಮುದ್ದಾದ ಮಗು ಆಗಿದ್ದಾರೆ. ಪ್ರತಿಯೊಂದು ಮಗುವಿನ ಭಾವನೆ ಪ್ರೀತಿ ಇದೆ. ಬಾಬಾರವರು ಪ್ರತಿಯೊಂದು ಮಗುವನ್ನು ಸಹ ವತನದಲ್ಲಿ ಕರೆದರು. 2 ಕೈಗಳನ್ನು ಅಂಗಲಾಚಿ, ಎಲ್ಲ ಮಕ್ಕಳೇ ಬನ್ನಿ, ನನ್ನ ಮುದ್ದಾದ ಮಕ್ಕಳೇ ಬನ್ನಿ ಎಂದು ಕರೆದರು ಮತ್ತು ತಬ್ಬಿಕೊಂಡರು. ಬಾಬಾ ಹಾಗೆ ಕರೆದ ಕೂಡಲೇ ಪ್ರತಿಯೊಂದು ಅನೇಕ ಮಕ್ಕಳು ಬಂದು ಬಾಬಾರವರ ಹತ್ರ ನಿಂತಿದ್ದರು. ಬಾಬಾರವರು ನೋಡಿ ತುಂಬ ಸಂತೋಷಗೊಂಡರು. ಬಾಬಾರವರು ಪ್ರತಿಯೊಂದು ಮಗುವಿಗೂ ಸಹ ದೃಷ್ಟಿಯನ್ನು ನೀಡುತ್ತಿದ್ದರು ಮತ್ತು ಹಾಗೆ ಪ್ರೀತಿ ಸ್ನೇಹವನ್ನು ಸಹ ನೀಡುತ್ತಿದ್ದರು. ಬಾಬಾರವರು ಹೇಗೆ ದೃಷ್ಟಿಯನ್ನು ನೀಡುತ್ತಿದ್ದರು ಎಂದರೆ, ಪ್ರತಿಯೊಂದು ದೃಷ್ಟಿಯಲ್ಲಿಯೂ ಸಹ ಬಾಬಾರವರಿಂದ ಶಕ್ತಿ ಮತ್ತು ವರದಾನಗಳು ಪ್ರತಿಯೊಂದು ಮಗುವಿಗೂ ತಲುಪುತ್ತಿತ್ತು. ಆ ರೀತಿಯಾದ ದೃಷ್ಟಿಯನ್ನು ಬಾಬಾರವರು ನೀಡುತ್ತಿದ್ದರು. ಬಾಬಾರವರು ಮಕ್ಕಳಿಗೆ ಕೇಳಿದರು, ಬಾಬಾ ಮಕ್ಕಳೇ, ನೀವು ಆಲ್ರೌಂಡ್ ಆಗಿದ್ದೀರಾ ಎಂದು ಬಾಬಾರವರು ಮಕ್ಕಳಿಗೆ ಕೇಳಿದರು. ಬಾಬಾ ನಗುತ್ತಾ ಕೇಳಿದರು. ಮಕ್ಕಳು ಹೇಳುತ್ತಾರೆ, ನಾವೆಲ್ಲರೂ ಆಲ್ರೌಂಡರೇ ಆಗಿದ್ದೀವಿ ಎಂದು ಮಕ್ಕಳು ನಗುತ್ತಾ ಹೇಳಿದರು. ಆಲ್ರೌಂಡ್ ಆಗಲಿಕ್ಕೋಸ್ಕರ ನಿಮ್ಮ ಸ್ಥಿತಿ ಹೇಗಿರಬೇಕು ಎನ್ನುವ ಡೈರೆಕ್ಷನ್ನ ಬಾಬಾರವರು ಮಕ್ಕಳಿಗೆ ಕೊಡುತ್ತಿದ್ದರು. ಬಾಬಾರವರು ಏನು ಡೈರೆಕ್ಷನ್ ಕೊಟ್ಟರು ಅಂದರೆ, 1 ಸೆಕೆಂಡಿನಲ್ಲಿ ಅವ್ಯಕ್ತ ಫರಿಷ್ಠಗಳು ನೀವು ಆಗಬೇಕು ಎಂದು. ಅನೇಕ ಮಕ್ಕಳು ತುಂಬ ಕಷ್ಟಪಟ್ಟು ಆ ಸ್ಥಿತಿಗೆ, ಅವ್ಯಕ್ತ ಫರಿಷ್ಠ ಆಗುವ ಸ್ಥಿತಿಗೆ ಆಗಲಿಕ್ಕೆ ತುಂಬ ಪರಿಶ್ರಮವನ್ನು ಪಡುತ್ತಿದ್ದರು. ಅವ್ಯಕ್ತ ಫರಿಷ್ಠ ಆಗಲಿಕ್ಕೆ 2 ರೆಕ್ಕೆಗಳು ಸುಲಭವಾಗಿ ಹಾರಬೇಕು. ಆ ರೀತಿ ಅನೇಕ ಮಕ್ಕಳಿಗೆ ಆಗುತ್ತಿರಲಿಲ್ಲ. 1 ರೆಕ್ಕೆ ಕೆಳಗಡೆನೇ ಸಹ ಸಿಕ್ಕಾಕೊಂಡು ಬಿಡುತ್ತಿತ್ತು. ಆ ರೀತಿಯಲ್ಲಿ ಮಕ್ಕಳು ಇದ್ದರು. ಅನೇಕ ಮಕ್ಕಳು ಆ ಸ್ಟೇಜ್ನ ತಲುಪಲಿಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದರು. ಬಾಬಾರವರು ಹೇಳಿದರು, ನಿಮ್ಮ ಭವಿಷ್ಯದ ಸೀಟ್ ಏನಿದೆಯೋ ಆ ಸೀಟ್ನಲ್ಲಿ ನೀವು ಕುಳಿತುಕೊಳ್ಳಿ ಎಂದು ಬಾಬಾರವರು ಮಕ್ಕಳಿಗೆ ಡೈರೆಕ್ಷನ್ ನೀಡಿದರು. ಮಕ್ಕಳು ಹೇಗೆ ಸಣ್ಣ ಮಕ್ಕಳು ಮ್ಯೂಸಿಕಲ್ ಚೇರ್ಸ್ನ ಆಟಾಡ್ತಾರಲ್ಲ, ಆ ರೀತಿಯಲ್ಲಿ ಮಕ್ಕಳು ಓಡಿ ಹೋಗಿ ಆ ಸೀಟಲ್ಲಿ, ಭವಿಷ್ಯದ ಸೀಟ್ನಲ್ಲಿ ಕೂರ್ಲಿಕ್ಕೋಸ್ಕರ ಹೋಗಿ ಟ್ರೈ ಮಾಡ್ತಾಯಿದ್ರು. ಮ್ಯೂಸಿಕಲ್ ಚೇರ್ ಥರ ಆಡ್ತಾಯಿದ್ರು ವತನದಲ್ಲಿ. ಅನೇಕ ಮಕ್ಕಳು ಚೇರ್ನ ಗಟ್ಟಿಯಾಗಿ ಇಟ್ಕೊತಿದ್ರು. ಅನೇಕ ಮಕ್ಕಳ ಚೇರ್ಗಳು ಉಲ್ಟಾ ಆಗಿ ಬಿಡುತ್ತಿತ್ತು. ಅನೇಕ ಮಕ್ಕಳಿಗೆ ಆ ಚೇರನ್ನು
ಹುಡ್ಕೋದ್ರಲ್ಲೇ ಟೈಮ್ ಆಗ್ತಾ ಇತ್ತು. ಆ ರೀತಿಯಲ್ಲಿ ಆಗ್ತಾ ಇತ್ತು. ಬಾಬಾ ಮತ್ತೊಂದು ಮಕ್ಕಳಿಗೆ ಡೈರೆಕ್ಷನ್ನ ನೀಡುತ್ತಾರೆ. ಸೈಲೆನ್ಸ್ನ ಶಕ್ತಿಯ ಮೂಲಕ, ಸೈಲೆನ್ಸ್ನ ಸ್ಥಿತಿಯ ಮೂಲಕ ನೀವು ಇಡೀ ವಿಶ್ವಕ್ಕೆ ನಿಮ್ಮ ಪ್ರಕಂಪನಗಳನ್ನು ಹರಡಿಸಿ ಎಂದು. ಆ ಸೈಲೆನ್ಸ್ನ ಶಕ್ತಿಯಲ್ಲೂ ಸಹ, ಸೈಲೆನ್ಸ್ನಲ್ಲಿ ಕುತ್ಕೊಳ್ಳಿಕ್ಕೂ ಸಹ ಅನೇಕ ಮಕ್ಕಳಿಗೆ ಆಗುತ್ತಿರಲಿಲ್ಲ. ಅವರ ಮನಸ್ಸು ಆ ಕಡೆ ಈ ಕಡೆ ಚಂಚಲವಾಗುತ್ತಿತ್ತು. ಏರುಪೇರಿನ ಸ್ಥಿತಿಯಲ್ಲಿ ಮಕ್ಕಳು ಬರುತ್ತಿದ್ದರು. ಅನೇಕ ಮಕ್ಕಳ ಆ ಸೈಲೆನ್ಸ್ನ ಶಕ್ತಿಯ ಮೂಲಕ ಪ್ರಕಂಪನಗಳನ್ನು ಕಳಿಸುತ್ತಿದ್ದರಲ್ಲ, ಆ ಪ್ರಕಂಪನಗಳು ಸ್ವಲ್ಪ ದೂರ ಮಾತ್ರ ಹೋಗುತ್ತಿತ್ತು. ಅನೇಕ ಮಕ್ಕಳ ಪ್ರಕಂಪನಗಳು ಹೋಗುತ್ತಾನೇ ಇರಲಿಲ್ಲ, ಆ ವೈಬ್ರೇಷನ್ಸ್ಗಳು ಹೋಗುತ್ತಾನೇ ಇರಲಿಲ್ಲ. ಆ ರೀತಿ ಸ್ಥಿತಿಯಲ್ಲಿ ಅವರು ಇದ್ದರು ಅನೇಕ ಮಕ್ಕಳು. ಬಾಬಾ ಈ ಸೀನ್ಗಳನ್ನೆಲ್ಲ ನೋಡಿ ಬಾಬಾ ನಗುತ್ತಿದ್ದರು. ಬಾಬಾ ಹೇಳುತ್ತಾರೆ, ಇವಾಗ ಇಡೀ ವಿಶ್ವದಲ್ಲಿ ಏನು ಮಾಡಲಿಕ್ಕೆ ಹೋಗಲಿದ್ದಾರೆ, ಅದು ಆಚರಣೆ ಮಾಡುತ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬರೂ ಸಹ ಈ ದಿವಸವನ್ನು ಆಚರಣೆ ಮಾಡುತ್ತಿದ್ದಾರೆ. ಅದು ಏನೆಂದರೆ ಇಂಟರ್ನ್ಯಾಷನಲ್ ಯೋಗ ದಿನ ಎಂದು. ಯಾಕೆ ಈ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಮಾಡುತ್ತಿದ್ದಾರೆ ಎಂದರೆ, ಪ್ರತಿಯೊಬ್ಬರೂ ಸಹ ಅವರ ಹೆಲ್ತ್, ಆರೋಗ್ಯವನ್ನು ಶಕ್ತಿಶಾಲಿಯಾಗಿ ಇಟ್ಟುಕೊಳ್ಳೋಕ್ಕೋಸ್ಕರ ಇದನ್ನು ಮಾಡುತ್ತಿದ್ದಾರೆ. ಫಿಸಿಕಲ್ ಎಕ್ಸಸೈಸ್ಗಳ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಆದರೆ ನೀವು ಮಕ್ಕಳು ನಿಮ್ಮ ಸ್ಥಿತಿಯನ್ನು ಪವರ್ಫುಲ್ ಇಟ್ಟುಕೊಳ್ಳಿಕ್ಕೋಸ್ಕರ ನೀವು ಈ ಸ್ಥಿತಿಯನ್ನು, ಸ್ವಸ್ಥಿತಿಯನ್ನು ಶಾಂತವಾಗಿ ನಿಮ್ಮ ಸ್ಥಿತಿಯನ್ನು ಇಟ್ಟುಕೊಳ್ಳಿಕ್ಕೋಸ್ಕರ ನೀವು ಎಷ್ಟು ಪ್ರಕಾರದ ಅಭ್ಯಾಸವನ್ನು ಮಾಡಬೇಕಾಗಿದೆ ಎಂದು ಬಾಬಾ ಮಕ್ಕಳಿಗೆ ಹೇಳುತ್ತಿದ್ದಾರೆ. ಬಾಬಾರವರು ಈಗ ನಿಮ್ಮ ಸ್ಥಿತಿಯನ್ನು, ಮಕ್ಕಳೇ ನಿಮ್ಮ ಸ್ಥಿತಿಯನ್ನು ನೀವು ಇಟ್ಕೋಬೇಕು ಅಂತಂದರೆ 1 ಸೆಕೆಂಡ್ನಲ್ಲಿ ಅವ್ಯಕ್ತ ಫರಿಷ್ಠೆ, 1 ಸೆಕೆಂಡ್ನಲ್ಲಿ ಸೈಲೆನ್ಸ್, 1 ಸೆಕೆಂಡ್ನಲ್ಲಿ ಇಡೀ ವಿಶ್ವಕ್ಕೆ ನಿಮ್ಮ ಪ್ರಕಂಪನಗಳನ್ನು, ಸಕಾಶವನ್ನು ಕೊಡಬೇಕಾಗಿದೆ. ಮತ್ತು ಇನ್ನೊಂದು ಸೆಕೆಂಡ್ನಲ್ಲಿ ನಿಮ್ಮ ಸಂಪನ್ನ ಸ್ಥಿತಿಯಲ್ಲಿ ನೀವು ಇರಬೇಕು. ಇವೆಲ್ಲವನ್ನು 1 ಸೆಕೆಂಡ್ನಲ್ಲಿ ಮಾಡಬೇಕು ಅಂತಂದರೆ ಮಕ್ಕಳು ನಿಮ್ಮ ಒಳಗಿನ ಆಂತರಿಕ ಸ್ಥಿತಿ, ಶಕ್ತಿಯನ್ನು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಬೇಕಾಗಿದೆ. ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಹೊರಗಿನ ಪ್ರಪಂಚದ ಆಕರ್ಷಣೆಗಳಿಂದ ಸಂಪೂರ್ಣ ಮುಕ್ತ ಆಗಬೇಕಾಗಿದೆ. ಆಂತರಿಕ ಸ್ಥಿತಿ ಪವರ್ಫುಲ್ ಇಲ್ಲದ ಕಾರಣ ನೀವು 1 ಸೆಕೆಂಡ್ನಲ್ಲಿ ಅವ್ಯಕ್ತ ಆಗುವುದು ಮತ್ತು 1 ಸೆಕೆಂಡ್ನಲ್ಲಿ ಸೈಲೆನ್ಸ್ನಲ್ಲಿ ಬರುವುದು, 1 ಸೆಕೆಂಡ್ನಲ್ಲಿ ಪ್ರಕಂಪನ ಕೊಡಲಿಕ್ಕೆ ನಿಮಗೆ ಆಗುತ್ತಿಲ್ಲ. ಅದಕ್ಕೋಸ್ಕರ ನೀವು ಆಂತರಿಕ ಶಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಳಬೇಕು. ನೀವು ಆಲ್ರೌಂಡರ್ ಪಾತ್ರವನ್ನು ಈಗ ನೀವು ಮಾಡಬೇಕಾಗಿದೆ. ಆಲ್ರೌಂಡರ್ ಪಾತ್ರವನ್ನು ಮಾಡಬೇಕೆಂದರೆ 1 ಸೆಕೆಂಡಿನ ಅಭ್ಯಾಸವನ್ನು ಹೆಚ್ಚು ಮಾಡಬೇಕಾಗಿದೆ. ಬಾಬಾ ಮಕ್ಕಳಿಗೆ ಹೇಳುತ್ತಿದ್ದಾರೆ, ನೀವು ಅಲ್ಬೇಲಾಪನ್ನಲ್ಲಿ ಹುಡುಗಾಟಿಕೆಯಲ್ಲಿ ಇದ್ದೀರಾ ಎಂದು. ಬಾಬಾರವರು ಎಲ್ಲ ಮಕ್ಕಳನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು 3 ಮಾತನ್ನು ಹೇಳಿದರು. ಸಮಯ ಅಂತೂ ಸ್ಪೀಡಾಗಿ ಹೋಗುತ್ತಿದೆ, ಆದರೆ ಸಂಪನ್ನ ಆಗುವಂಥ ಸಮಯದ ಸ್ಪೀಡಿಗೂ ಮತ್ತು ನೀವು ಸಂಪನ್ನ ಆಗುವ ಸ್ಪೀಡಿಗೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಅಂತರವಿದೆ, ವ್ಯತ್ಯಾಸವಿದೆ ಎಂದರು. ಸಂಪನ್ನ ಆಗಲಿಕ್ಕೋಸ್ಕರ ನಿಮಗೆ ಮಕ್ಕಳಿಗೆ ಸದಾ ಒಂದು ನಶೆ ಇರಬೇಕು. ಏನಂತಂದರೆ, ಬಾಬಾ ನನ್ನ ಸಾಥಿಯಾಗಿದ್ದಾರೆ, ನನ್ನ ಜೊತೆಗಾರ ಆಗಿದ್ದಾರೆ, ಜೊತೆಯಲ್ಲಿದ್ದಾರೆ. ಜೊತೆಗೆ ಬಾಬಾರವರು ನನ್ನ ಜೊತೆಗಿದ್ದಾರೆ ಮತ್ತು ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸ್ಥಿತಿಯಲ್ಲಿ ನೀವು ಇರಬೇಕು ಮತ್ತು ನಿಮ್ಮ ಆಂತರಿಕ ಸ್ಥಿತಿ ಪವರ್ಫುಲ್ ಆಗಬೇಕು. ಯಾವಾಗ ಪವರ್ಫುಲ್ ಆಗುತ್ತೆ ಅಂತಂದರೆ, ವೈರಾಗ್ಯ ವೃತ್ತಿ ಇದ್ದಾಗ ಮತ್ತು ಬಾಬಾ ನನ್ನ ಜೊತೆಗಿದ್ದಾರೆ ಎಂದಾಗ ನೀವು ಆಟೋಮೆಟಿಕ್ಕಾಗಿ ಪವರ್ಫುಲ್ ಆಗುತ್ತೀರಾ. ಬಹಿರ್ಮುಖತೆಯ ಅನೇಕ ಪ್ರಭಾವಗಳು, ಅನೇಕ ಪರಿಸ್ಥಿತಿಗಳು ಏನೇ ಬಂದರೂ ಸಹ ನಿಮ್ಮ ಮೇಲೆ ಪ್ರಭಾವ ಮಾಡಲಿಕ್ಕೆ ಆಗುವುದಿಲ್ಲ. ಮಕ್ಕಳು ಈಗ ಮಕ್ಕಳಿಗೆ ಬಾಬಾ ಡೈರೆಕ್ಷನ್ನ ಕೊಡುತ್ತಿದ್ದಾರೆ. ಮಕ್ಕಳು ಈಗ ಸಮಯವನ್ನು ತೆಗೆದುಕೊಂಡು ಮಧ್ಯದಲ್ಲಿ ಅಂತರ್ಮುಖತೆಯಲ್ಲಿ ಹೋಗಬೇಕು ಮತ್ತು ಸೈಲೆನ್ಸ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಬಾಬಾರವರು ಡೈರೆಕ್ಷನ್ನ ಮಕ್ಕಳಿಗೆ ನೀಡುತ್ತಿದ್ದಾರೆ. ಈ ಅಭ್ಯಾಸ ಅಂತಿಮ ಸ್ಟೇಜ್ಗೆ ಹೋಗಲಿಕ್ಕೆ ತುಂಬಾ ನಮಗೆ
ಸಹಾಯ ಮಾಡುತ್ತದೆ. ಬಾಬಾ ಮೂರನೇ ಮಾತನ್ನು ಹೇಳಿದ್ರು, ಪಕ್ಕಾ ನಿಶ್ಚಯ ಮತ್ತು ಪಕ್ಕಾ ಸ್ಥಿತಿ ಇರಬೇಕು ಎಂದು. ಬಾಬಾನೇ ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ, ಬಾಬಾನೇ ನನಗೆ ಸಾಥಿಯಾಗಿದ್ದಾರೆ. ಬಾಬಾ ನನ್ನ ಜೊತೆಗೆ ಇದ್ದಾರೆ ಅಂತ ಅಂದಾಗ ಯಾವಾಗಲೂ ನಿಮಗೆ ಅನಿಸುತ್ತೆ ಏನಂತ, ಬಾಬಾ ನನ್ನ ಜೊತೆಗೆ ಇದ್ದಾರೆ, ಬಾಬಾ ನನಗೆ ಶಕ್ತಿಯನ್ನು ನೀಡ್ತಾ ಇದ್ದಾರೆ ಅನ್ನುವ ಫೀಲಿಂಗ್, ಅನುಭವ ನಿಮಗೆ ಆಗುತ್ತದೆ. ಹೀಗೆ ನೀವು ನಿಮ್ಮ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಎಂದು ಬಾಬಾ ಮಕ್ಕಳಿಗೆ ಡೈರೆಕ್ಷನ್ನನ್ನು ನೀಡಿದರು. ಬಾಬಾರವರು ಎಲ್ಲರನ್ನು ಮಕ್ಕಳನ್ನು ಇಮರ್ಜ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಸಂಪನ್ನರಂತೂ ಆಗುತ್ತಿದ್ದೀರಾ, ಆದರೆ ಆಂತರಿಕ ಸ್ಥಿತಿಯ ಸ್ಪೀಡನ್ನು ನೀವು ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿ ಭೋಗವನ್ನು ಸ್ವೀಕರಿಸಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಎಂದು ಹೇಳಿ ಬಾಬಾರವರು ಭೋಗವನ್ನು ಸ್ವೀಕರಿಸಿ ನೆನಪು ಪ್ರೀತಿಯನ್ನು ಬಾಬಾರವರು ಎಲ್ಲ ಮಕ್ಕಳಿಗೂ ನೀಡಿದರು. ಅಚ್ಚ. ಓಂ ಶಾಂತಿ.